ಎಲ್ಲರಿಗೂ ನಮಸ್ಕಾರ. ನೆರಳೆ ಹಣ್ಣಿನ ಮಹತ್ವ. ನೆರಳೆ ಹಣ್ಣು ಅನೇಕ ಆಯುರ್ವೇದ ಗುಣಗಳನ್ನು ಹೊಂದಿದೆ. ಈ ಹಣ್ಣಿನಲ್ಲಿ ವಿಟಮಿನ್ಗಳು ಹೇರಳವಾಗಿವೆ. ನೆರಳೆ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ಸಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಹಾಗಾಗಿ ಈ ಹಣ್ಣು ಕಣ್ಣು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ. ಹೊಳೆಯುವ ಚರ್ಮಕ್ಕಾಗಿ ಮತ್ತು ಮೊಡವೆಯಿಂದ ಮುಕ್ತಿ ಪಡೆಯಲು ನೆರಳೆ ಹಣ್ಣಿನ ಸೇವನೆ ಮಾಡಬೇಕೆಂದು ತಜ್ಞರು ಹೇಳುತ್ತಾರೆ. ನೆರಳೆ ಹಣ್ಣು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. IBS, ಅತಿಸಾರ, ಅತಿಯಾದ ರಕ್ತಸ್ರಾವ, ಲ್ಯುಕೋರಿಯಾ, ವಾಕರಿಕೆ ಮತ್ತು ವಾಂತಿ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ನೆರಳೆ ಹಣ್ಣು ಅಮೃತವಾಗಿದೆ. ಇದರಲ್ಲಿರುವ ಅಂಶಗಳು ಹೃದಯ ಸಂಬಂಧಿ ಸಮಸ್ಯೆಯನ್ನು ದೂರ ಮಾಡುತ್ತದೆ. ನೆರಳೆ ಹಣ್ಣು ವಾತವನ್ನು ಹೆಚ್ಚಿನ ಜೊತೆಗೆ ಕಫ ಮತ್ತು ಪಿತ್ತವನ್ನು ಸಮತೋಲನಗೊಳಿಸುತ್ತದೆ. ನೆರಳೆ ಹಣ್ಣು ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಬರೀ ಹಣ್ಣು ಮಾತ್ರವಲ್ಲ, ಅದರ ಬೀಜಗಳು, ತೊಗಟೆ ಮತ್ತು ಎಲೆಗಳನ್ನು ವಿವಿಧ ಗಂಭೀರ ಕಾಯಿಲೆಗಳ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ. ಇಡೀ ದೇಹದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುವ ನೆರಳೆ ಹಣ್ಣು ಉತ್ಕರ್ಷಣ ನಿರೋಧಕಗಳ ಮೂಲವಾಗಿದೆ. ನೆರಳೆ ಹಣ್ಣು ಮಧುಮೇಹ, ಕೆಮ್ಮು, ಉಬ್ಬಸ, ದೌರ್ಬಲ್ಯ, ರಕ್ತಹೀನತೆ, ಲೈಂಗಿಕ ದೌರ್ಬಲ್ಯ, ಲ್ಯುಕೋರೋಹಿಯಾ, ಮಾನಸಿಕ ಅಸ್ತವ್ಯಸ್ತತೆಯಂತಹ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ. ನೆರಳೆ ಹಣ್ಣು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ನಿಜ, ಆದರೆ ಹಣ್ಣುಗಳನ್ನು ಸೇವನೆ ಮಾಡುವ ಮೊದಲು ಹೇಗೆ ಸೇವನೆ ಮಾಡಬೇಕು ಎಂಬ ಅಂಶ ಗೊತ್ತಿರಬೇಕು. ಅನೇಕ ಬಾರಿ ಹಣ್ಣನ್ನು ತಪ್ಪಾಗಿ ಸೇವನೆ ಮಾಡಿ ಲಾಭಕ್ಕಿಂತ ನಷ್ಟ ತಂದುಕೊಳ್ಳುತ್ತೇವೆ. ನೆರಳೆ ಹಣ್ಣು ಸೇವನೆ ಮಾಡುವವರು ಖಾಲಿ ಹೊಟ್ಟೆಯಲ್ಲಿ ಹಣ್ಣುಗಳನ್ನು ತಿನ್ನಬಾರದು ಎಂಬ ವಿಷಯವನ್ನು ತಿಳಿದಿರಬೇಕು. ಆಯುರ್ವೇದದ ಪ್ರಕಾರ ನೆರಳೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಾರದು. ಅನೇಕ ಬಾರಿ ನಮಗೆ ತಿಳಿಯದೆ ಖಾಲಿ ಹೊಟ್ಟೆಯಲ್ಲಿ ನೆರಳೆ ಹಣ್ಣನ್ನು ಸೇವಿಸಿರುತ್ತೇವೆ. ಆರೋಗ್ಯಕ್ಕೆ ಒಳ್ಳೆಯದು ಎಂಬ ಕಾರಣಕ್ಕೆ 4-5 ಹಣ್ಣನ್ನು ಹೆಚ್ಚಾಗಿ ಸೇವನೆ ಮಾಡಿರುತ್ತೇವೆ. ಆದರೆ ಅದರಿಂದ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಇದಲ್ಲದೆ ನೆರಳೆ ಹಣ್ಣನ್ನು ತಿಂದ ನಂತರ ಮತ್ತು ಮೊದಲು ಕನಿಷ್ಠ 1 ಗಂಟೆಯವರೆಗೆ ಹಾಲನ್ನು ಕುಡಿಯಬಾರದು. ಒಂದು ವೇಳೆ ನೆರಳೆ ಹಣ್ಣಿನ ಸೇವನೆ ಮಾಡಿದ ತಕ್ಷಣ ಹಾಲು ಕುಡಿದರೆ ನೆರಳೆ ಹಣ್ಣಿನ ಪ್ರಯೋಜನೆ ದೇಹಕ್ಕೆ ಸಿಗುವುದಿಲ್ಲ. ಜೊತೆಗೆ ಅನೇಕ ಅನಾರೋಗ್ಯಗಳು ನಮ್ಮನ್ನು ಕಾಡಲು ಶುರುವಾಗುತ್ತವೆ. ನೆರಳೆ ಹಣ್ಣನ್ನು ಒಮ್ಮೆ ಎಷ್ಟು ತಿನ್ನಬೇಕು ಎಂಬ ಸಂಗತಿ ಕೂಡ ಗೊತ್ತಿರಬೇಕು. ನೆರಳೆ ಹಣ್ಣಿನ ತಾಜಾ ರಸವನ್ನು 10ರಿಂದ 20 ಮಿಲಿಯಷ್ಟು ಸೇವನೆ ಮಾಡಬೇಕು. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ತುಂಬಾ ಸಹಾಯವಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು.